ನನಗೇನಾಯಿತು ಅಂತ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಲೋಕ. ಸೊ ಈ ಒಂದು ಕ್ಯೂಟ್ ವೀಡಿಯೋನ ಕ್ಯಾಪ್ಚರ್ ಮಾಡಬೇಕನ್ನಿಸ್ತು, ಅದಕ್ಕೋಸ್ಕರ ನಾನು ಫಸ್ಟಲ್ಲೇ ಹಾಕ್ಬಿಟ್ಟಿದ್ದೀನಿ. ಸೊ ಅಣ್ಣನ ಎದ್ದೊಳಿಸ್ತಾ ಇದ್ದಾಳೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ, ಎದ್ದೋಳು ಎದ್ದೋಳು ಅಂತ ಹೇಳಿಬಿಟ್ಟು. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ, ಓಕೆನಾ? ನಾವೆಲ್ಲರೂ ರಾಯರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಅವ್ನು ಎದ್ದೊಳ್ತಾ ಇಲ್ಲ, ನನ್ನ ಮಗಳು ಬಿಡ್ತಾ ಇಲ್ಲ. ಸೊ ಪುಪ್ಪಿ ಕೊಡೋದು ಏನು ಕೇಳ್ತೀರಾ, ಎದ್ದೊಳ್ಸೋದು ಏನು ಕೇಳ್ತೀರಾ, ಬಟ್ ಅವಳಿಗೇನೋ ಇವಾಗ ಒಂದು ಆಟ ಆಡಬೇಕು. ಸೊ ಹಾಗೆ ಎದ್ದೊಳಿಸ್ತಾ ಇದ್ದಾಳೆ. ಹಾಗೆ ನಾನು ಅಕ್ಕ ಸ್ನಾನ ಮಾಡಿಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ವಿ. ನಮ್ಮ ಅಕ್ಕದ ಹೇರ್ ನೀವು ಎಲ್ಲರೂ ನೋಡಿದ್ದೀರಾ ಎಷ್ಟು ಲಾಂಗ್ ಇದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು 3-in-1 ಆಪ್ಷನ್ ಇರುವಂಥ ಹೇರ್ ಡ್ರೈಯರ್ನ ತೊಗೊಂಡಿದ್ದು. ಆಲ್ರೆಡಿ ನಮ್ಮ ಹತ್ರ ಸ್ಟ್ರೈಟ್ನರ್ 2 ಇದೆ, ಆಯಿತಾ. ಸೊ ಹೇರ್ ಡ್ರೈಯರ್ ಇರಲಿಲ್ಲ. ಸೊ ಮೇಯ್ನ್ ರೀಸನ್ ನಮ್ಮ ಅಕ್ಕನ ಹೇರಿಗೋಸ್ಕರನೇ ತೊಗೊಂಡಿದ್ದು. ನೀವೆಲ್ಲರೂ ನೋಡಿದ್ದೀರ ಅವಳದ್ದು ಹೇರ್ ಎಷ್ಟು ಲೆಂತ್ ಇದೆ ಅಂತ ಹೇಳಿಬಿಟ್ಟು. ಸೊ ನಮಗೆ ತುಂಬಾ ಯೂಸ್ ಆಯಿತು. ಹಾಗೆ ನಾನು ಸ್ಯಾರಿನ ಫುಲ್ ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಫೋಟೋಸ್ನ ಹ್ಯಾಂಡ್ ಮಾಡಿದ್ದೀನಿ. ಸೊ ನನ್ನ ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ, ಫುಲ್ ಪ್ಲೇನ್ ಇದೆ. ಮೈಸೂರು ಸಿಲ್ಕ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತಲ್ವ. ಸೊ ಫುಲ್ ಪ್ಲೇನೇ ಇದೆ ನನ್ನ ಸ್ಯಾರಿ. ಸೊ ಅಕ್ಕ ನಾನು ಅಂದ್ಕೊಂಡ್ಬಿಟ್ಟಿದ್ವಿ ಇಬ್ಬರು ಒಂದೇ ಕಲರ್ ಸ್ಯಾರಿ ಹಾಕೊಳ್ಳೋಣ ಅಂಥೇಳಿ. ಅದಾದಮೇಲೆ ನನಗೆ ಅಕ್ಕ ಹಾಕ್ಕೊಂಡಿರೋ ಸ್ಯಾರಿ ಕಲರ್ ನನ್ನ ಹತ್ರನೂ ಸಿಮಿಲರ್ ಇತ್ತು. ಬಟ್ ನನಗೆ ಕಂಫರ್ಟಬಲ್ ಆಗಿರಬೇಕು, ಪಾಪುನ ಕೂಡ ಎತ್ಕೋಬೇಕು, ಅವಳು ಯಾರ ಹತ್ರನೂ ಹೋಗಲ್ಲ ಹೊರಗಡೆ ಹೋದರೆ, ಅದೊಂದು. ಇಲ್ಲಾಂದರೆ ಸುಮ್ಮನೆ ನಡೀತಾ ಇರ್ತಾಳೆ. ಸೊ ಇಲ್ಲಾಂದರೆ ನಾನು ಎತ್ಕೋಬೇಕು, ಎರಡರಲ್ಲೊಂದು ಮಾಡಬೇಕಷ್ಟೇ. ಅದಕ್ಕೋಸ್ಕರ ನನಗೆ ಆಗಲ್ಲ ಸಿಲ್ಕ್ ಸ್ಯಾರೀಸ್ ಅಲ್ಲ ಅಂತ ಹೇಳ್ಬಿಟ್ಟು, ಇದು ಲೈಟ್ ವೆಯ್ಟಾಗೂ ಇರುತ್ತೆ, ಸೊ ಕಂಫರ್ಟು ಇರುತ್ತೆ. ಅದಕ್ಕೋಸ್ಕರ ನಾನು ಈ ಸೀರೆನ ಚೂಸ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಲೈಟ್ ವೆಯ್ಟ್ ಆಗಿತ್ತು ಆ್ಯಂಡ್ ನನಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಹರಿ ಹೇಳ್ತಾ ಇದ್ದ. ಸೊ ಹಾಗಾಗಿ ಇದನ್ನೇ ಚೂಸ್ ಮಾಡಿದೆ ನಾನು. ಸೊ ನಮ್ಮ ಅಮ್ಮನೂ ಕೂಡ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದು. ಆ ಸ್ಯಾರಿ ಬಂದುಬಿಟ್ಟು ನಮ್ಮ ಆಂಟಿ ಹತ್ರನೇ ಪರ್ಚೇಸ್ ಮಾಡಿದರು. ಸೊ ಅವ್ರು ಇವಾಗಲೂ ಕೂಡ ಸೇಲ್ ಮಾಡ್ತಾರೆ ಸ್ಯಾರೀಸ್ನ. ನಿಮ್ಗೇನಾದರೂ ಅಡ್ರೆಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ನಾನು ಹೇಳ್ತೀನಿ ಸ್ಯಾರೀಸ್ ಎಲ್ಲ ಯಾವ ಥರ ಇರುತ್ತೆ, ಯಾವ ರೇಂಜಿಂದ ಇರುತ್ತೆ, ಏನು ಎತ್ತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಕೊಡ್ತೀನಿ, ಓಕೆನಾ. ಸೊ ಇವಾಗ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನನಗೇನೋ ಒಂಥರ ಖುಷಿ ಆಗ್ತಾಯಿದೆ, ನನಗೇನೋ ಒಂದು ವೈಬ್ರೇಷನ್ ಕ್ರಿಯೇಟ್ ಆಯಿತು. ಸೊ ಲಾಸ್ಟ್ ತನಕ ನೋಡಿ, ಓಕೆನಾ. ವಿಡಿಯೋ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ಅನ್ಕೊಂಡಿದ್ದಾಳೆ ಲಂಗ ಬ್ಲೌಸ್ ತಗೊಂಬಂದಿದ್ದೀನಿ, ಹಾಕಿಸ್ಕೊತಾನೆ ಇಲ್ಲ, ತುಂಬ ಹೇಳ್ತಿದ್ಲು, ಅದಕ್ಕೆ ಇದನ್ನೇ ಹಾಕಿದ್ದೀನಿ. ಎಲ್ಲರೂ ಬೇಬಿ ಬಾಯ್ ಅಂತಲೇ ಅವಳನ್ನ ಅಂದ್ಕೊಳ್ಳೋದು. ಸೊ ಇವತ್ತು ಹಾಗೆ ಅಂದ್ಕೊಳ್ತಾರೆ. ಅಚ್ಚಿನ ಎಲ್ಲರೂ ಬೇಬಿ ಗರ್ಲ್ ಅಂದ್ಕೊಳ್ತಾರೆ, ಹನಿಮನ ಬೇಬಿ ಬಾಯ್ ಅಂದ್ಕೊಳ್ತಾರೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಗೊತ್ತಿಲ್ಲ ಇಲ್ಲಿ ಶರ್ಟ್ನ ಬಿಚ್ಚಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬೇಕಂತೇಳಿ. ಸೊ ಇವಾಗ ಇಲ್ಲೇ ಹೊರಗಡೆ ಎಲ್ಲ ಹರಿ ಮತ್ತು ಅಜಯ್ ಬಿಚ್ತಾ ಇದ್ದಾರೆ, ನನಗೆ ಗೊತ್ತಿರಲಿಲ್ಲ, ಆಯಿತಾ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಿಜ ಹೇಳ್ತೀನಿ, ನನಗೆ ಏನೋ ಹೊಸ ವರ್ಷದಲ್ಲಿ ಹೊಸ ಒಂದು ಅನುಭವ, ಹೊಸ ಒಂದು ಬದಲಾವಣೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಿಜ ಸುಳ್ಳಲ್ಲ, ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಂದರೆ, ನಾವು ಟಿಕೆಟ್ ತೊಗೊಳ್ಳೋಣ, ಒಳಗಡೆ ಹೋಗೋಣ ಅಂತ ಹೇಳಿ ನಾವು ಟಿಕೆಟ್ಸ್ನ ತೊಗೊಳ್ಳೋದಕ್ಕೆ ಹೋದರು. ಅದು ಹೋಗಿದ ತಕ್ಷಣವೇ ಗೊತ್ತಿಲ್ಲ ನಮಗೆ, ಅಲ್ಲಿ ತುಂಬ ಲೈನಲ್ಲಿ ಕ್ಯೂ ಇತ್ತು, ಬೇಗನೆ ಮೂವ್ ಆಗಿಬಿಟ್ರು. ಸೊ ನಾನಂತೂ ಒಂದು 5 ನಿಮಿಷ ಹಾಗೆ ರಾಯರ ಮುಂದೆ ನಿಂತ್ಕೊಂಡ್ಬಿಟ್ಟೆ, ಆಯಿತಾ. ಹೋಗಿದ ತಕ್ಷಣ ರಾಯರನ್ನ ನೋಡಿದ ತಕ್ಷಣ ನಾನು ಫಸ್ಟು ಟೈಮ್ ನೋಡ್ತಾ ಇದ್ದೀನಿ ಅಂತನೋ, ಅಥವಾ ನನ್ನ ಮಗಳಿಗೆ ರಾಯರು ಅಂದರೆ ತುಂಬಾ ಫೇವ್ರೇಟು. ಸೊ ಅದಕ್ಕೋ ಏನೋ ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಏನೋ ಒಂದು, ಇವಾಗ ವಿಡಿಯೋ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ನನಗೆ ಅಲ್ಲಿ ಅದೆಲ್ಲ ದೇವಸ್ಥಾನ ನೋಡ್ತಾ ಇದ್ದರೆ ಈಗಲೂ ಕೂಡ ನಂಗೆ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಾಯಿದೆ. ಆ ಥರ ಒಂದು ವೈಬ್ರೇಷನ್ ಆಯಿತು ನನಗೆ, ಏನು ಅಂತ ನಿಜ ಗೊತ್ತಿಲ್ಲ. ಮಕ್ಕಳು ಯಾವುದನ್ನೇ ಆಗಲಿ ನೋಡಿ ಕಲಿಯೋದು ಜಾಸ್ತಿ ನಾವು ಹೇಳ್ಕೊಡೋದಕ್ಕಿಂತ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್. ನನ್ನ ಮಗಳನ್ನ ನೋಡ್ತಾ ಇದ್ದೀನಿ ನಾನು, ಅಲ್ಲಿ ಯಾರೋ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಅವಳಿಗೆ ಏನೋ ಕ್ಯೂರಿಯಾಸಿಟಿ, ನೋಡ್ತಾ ಇದ್ದಾಳೆ, ಅದನ್ನು ಬಂದುಬಿಟ್ಟು ನನಗೆ ಹೇಳ್ತಾ ಇದ್ದಾಳೆ, ಜೆ ಜಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದೊಂದು ಕ್ಷಣ ಅವಳು ನೋಡಿದ್ದನ್ನು ಮನೆಗೆ ಬಂದುಬಿಟ್ಟು ಅವಳು ಹಾಗೇ ಮಾಡ್ತಾಳೆ ಗೊತ್ತಾ, ದೇವ್ರ ಮುಂದೆ ನಿಂತ್ಕೋತಾಳೆ, ನಮಸ್ತೆ ಮಾಡ್ತಾಳೆ, ಮತ್ತು ಈ ಥರ ನಮಸ್ಕಾರ ಮಾಡ್ತಿದ್ದಾಳೆ. ಮಕ್ಕಳು ಮುಂದೆ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ, ಹೇಗೆ ನಡ್ಕೋತೀವಿ, ಹೇಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೇ ಅವರ ವ್ಯಕ್ತಿತ್ವ ಬೆಳೆಯುತ್ತೆ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೇ ಮಾಡ್ತಾ ಇದ್ದಾಳೆ ನನ್ನ ಮಗಳು ಕೂಡ.
ಸೊ ತುಂಬಾ ಖುಷಿ ಆಯಿತು. ಅವಳು ಎಷ್ಟು ಚೆನ್ನಾಗಿ ಒಂಥರ ರಾಯರ ಮಡ್ಲಲ್ಲಿ ಮಲ್ಕೊಂಡಿರೋ ಥರ ಓಡಾಡ್ತಿರೋ ಥರ ಫೀಲ್ ಆಗ್ತಿತ್ತು ನನಗೆ. ನನಗೇ ಆ ಖುಷಿ ತಡೆಯೋಕ್ಕಾಗದೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಖುಷಿ ಆಯಿತು ಗೊತ್ತಾ. ಸೊ ಪ್ರತಿ ವರ್ಷ ರಾಯರು ನಮಗೆ ದರ್ಶನ ಮಾಡೋದಕ್ಕೆ ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿ ವರ್ಷ ಹೋಗಬೇಕು, ರಾಯರನ್ನು ನೋಡಬೇಕು, ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಸೊ ಅದು ರಾಯರು ನಮಗೆ ಅನುಕೂಲನ ಮಾಡಿಕೊಡ್ಬೇಕಷ್ಟೇ. ಸೊ ತುಂಬ ಖುಷಿ ಆಯಿತು. ನಿಮಗೂ ಈ ಥರ ಏನಾದರೂ ಅನುಭವ ಆಗಿದೆಯಾ ರಾಯರನ್ನು ನೋಡಿದ ತಕ್ಷಣ ಅನ್ನೋದನ್ನು ತಿಳಿಸಿ ಆಯಿತಾ. ನನಗಂತೂ ಒಂದು ವೈಬ್ರೇಷನ್ ಅಂತಲೇ ಹೇಳ್ಬೋದು, ಆ ಥರ ಕ್ರಿಯೇಟ್ ಆಯಿತು. ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು. ಏನೋ ಒಂದು ಹೊಸ ಬದಲಾವಣೆ, ನಾವು ಏನೋ ಒಂದು ಸಾಧಿಸ್ಬೋದು, ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಸೊ ಏನೋ ಒಂದು ಲೈಫಲ್ಲಿ ಮಾಡಬೇಕು, ಮಾಡ್ತೀವಿ, ಅದಕ್ಕೆ ರಾಯರ ಒಂದು ಅನುಗ್ರಹ ಸಿಗುತ್ತೆ ಅಂತ ನನ್ನ ಮನಸ್ಸಿಗೆ ಬಂದುಬಿಡ್ತು. ಆ ಥರ ಆಯಿತು ಗೊತ್ತಾ. ನಾವು ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದು ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ, ಸೀರೆ ಎಲ್ಲನೂ. ಯಾಕಂದರೆ ಇವಾಗ ನಮ್ಮ ಅಚ್ಚುದು ಕಾಟ ಆಗಿಬಿಟ್ಟಿದೆ, ಏನದು ಜೀಪ್ ಬೇಕಂತ ಅವನಿಗೆ. ಸೊ ಹನಿಗೂ ಏನಾದರೂ ತೊಗೊಂಡು, ಹಾಗೆ ನಾವು ಪ್ರಸಾದ ತಿಂದಿಲ್ಲ ಇನ್ನೂ. ಸೊ ಊಟ ಕೂಡ ಮಾಡ್ಕೊಂಡು ಬರೋಣ ಅಂತ ಹೇಳಿ ಟೈಮ್ ಆಗಿದೆ, ಆಲ್ರೆಡಿ 1:30 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ವಿ. ನಾವು ಕೂಡ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ರೂಮಲ್ಲಿ ಇವಾಗ ಮತ್ತೆ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಪ್ರಸಾದ ಏನೂ ನಾವು ತಿಂದಿರಲಿಲ್ಲ, ಊಟ ಬೆಳಗ್ಗೆ ತಿಂಡಿ ಏನೂ ಕೂಡ ನಾವು ತಿಂದಿರಲಿಲ್ಲ ಆಯಿತಾ. ಸೊ ಅಚ್ಚುಗೆ ಹನಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ತೊಗೊಂಬಂದು ತಿನ್ನಿಸಿದ್ವಿ ಅಷ್ಟೇ. ಬಟ್ ನಾವು ದರ್ಶನ ಮುಗಿಸ್ಕೊಳ್ಳೋವರೆಗೂ ಏನೂ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಸೊ ನಾವು ಹಾಗೆ ಇದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ತುಂಬಾ ಖುಷಿ ಆಯಿತು ನನಗಂತೂ. ಎಷ್ಟು ಸಲ ನಾನು ಹೇಳಿದ್ರು ಸಾಕು, ಅಷ್ಟು ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ನಾನು ನನ್ನ ಮಗಳು ಫಸ್ಟ್ ಟೈಮ್ ಆ್ಯಂಡ್ ಹರಿ ಕೂಡ ಅಷ್ಟೇ ಫಸ್ಟ್ ಟೈಮ್ ನಾವು ಪ್ರಸಾದನ ತಿಂದಿದ್ದು. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಸೊ ಮನೆಗೆಲ್ಲ ಬಂದಿದೆ ಪ್ರಸಾದ, ಬಟ್ ಆದರೂ ಇಲ್ಲಿ ಊಟ ಮಾಡಿ ನಾವು ಮೊದಲನೇ ಸಲ ಅಲ್ಲ, ಏನೋ ಒಂದು ಖುಷಿ ನಮಗೆ. ಊಟ ಎಲ್ಲ ಮಾಡಿಕೊಂಡು ನಾವು ರಾಯರನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಫಸ್ಟ್ ಟೈಮು ನಾನು ಯಾವಾಗ ರಾಯರ ಮಠಕ್ಕೆ ಹೋಗ್ತೀನೋ ಅವತ್ತೇ ರಾಯರದ್ದು ಫೋಟೋ ತೊಗೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಎಲ್ಲೂ ತೊಗೊಂಡಿರಲಿಲ್ಲ. ಸೊ ಫಸ್ಟ್ ಇಲ್ಲಿಂದನೇ ತೊಗೊಂಡು ಹೋಗಬೇಕು ಅನ್ನೋದು ನನಗೆ ಆಸೆ ಇತ್ತು. ಹಾಗೆ ನನ್ನ ಮಗಳು ನೋಡ್ತಾ ಇದ್ದಲೆ ಫೋಟೋನ ಇದ್ಬೇಕು ಎಲ್ಲ ಮಕ್ಕಳು ಟಾಯ್ಸ್ನ ಕೇಳ್ತಾ ಇದ್ರೆ, ನನ್ನ ಮಗಳು ನೋಡಿದ್ರೆ ಟಾಯ್ಸ್ ಪಕ್ಕದಲ್ಲೇ ಇದೆ ಅಂಗಡಿ, ಅವಳು ಅದನ್ನು ಬೇಡ, ನನಗೆ ರಾಯರ ಫೋಟೋ ಬೇಕು ಅಂತ ಚಿಕ್ಕದು ಫೋಟೋನ ತೋರಿಸ್ತಾ ಇದ್ಲು. ಅದು ವಿಡಿಯೋ ಆ್ಯಕ್ಚುಲಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ನಾನು ವಾಯ್ಸಲ್ಲಿ ಹೇಳಿದ್ದೀನಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಾನು. ಅವಳು ಅದನ್ನು ಕೇಳ್ತಾ ಇದ್ಲು. ಅದಾದಮೇಲೆ ಸುಮ್ಮನೆ ಆಗೋದ್ಲು ಅವಳು. ಸೊ ನಾನು ರಾಯರನ್ನು ಮನೆಗೆ ಕರ್ಕೊಂಡು ಬರಬೇಕು ಅನ್ನೋದು ನನಗೊಂದು ತುಂಬ ಆಸೆ ಇತ್ತು. ಸೊ ಅಂದ್ಕೊಂಡಾಗೆ ನಾನು ಕೂಡ ತೊಗೊಂಡೆ. ಹಾಗೆ ನಾನು ದೊಡ್ಡದು ರಾಯರ ಫೋಟೋನೇ ತೊಗೊಂಡಿದ್ದೀನಿ. ಸೊ ಮನೇಲಿ ಕೂಡ ಹಾಕೋದನ್ನೇ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆಯಿತಾ. ಸೊ ತುಂಬಾ ಒಂಥರ ಖುಷಿ ಆಯಿತು ನನಗೆ ರಾಯರದ್ದು ಫೋಟೋ ತೊಗೊಂಡಿದ್ದು. ಫಸ್ಟ್ ಇಲ್ಲೇ ತೊಗೊಬೇಕು, ರಾಯರ ಮಠದಲ್ಲೇ ಮಂತ್ರಾಲಯಕ್ಕೆ ಹೋಗೇ ತೊಗೊಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಅದು ನೆರವೇರ್ತು. ಯಾರಾದರೂ ನನ್ನ ಥರನೇ ಬಂದಿಲ್ಲ, ರಾಯರನ್ನ ದರ್ಶನ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಒಂದ್ಸಲ ಬನ್ನಿ. ನಿಮಗೂ ಏನೋ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಒಂದ್ಸಲ ನೀವು ಅದನ್ನು ಅನುಭವಿಸಿ ಬಂದು, ಓಕೆನಾ. ಅಚ್ಚು ಇಡು ಅಮ್ಮ. ಸಾಕು ಅಚ್ಚು ಹಂಗೆ ಎತ್ತಬೇಡ, ಸುಮ್ಮನೆ ಕುಡಿ. ಸುಮ್ಮನೆ ಸ್ಟ್ರಾದಲ್ಲಿ ಹೇಳ್ಕೋ. ತಣ್ಣಗಾಯ್ತಾ? ಇನ್ನೇನು ಬೇಕು ಹೇಳು, ನಾನಿದ್ದೀನಿ. ಇದು ರಾ ವಿಡಿಯೋ ಹಾಗೆ ಏನಕ್ಕೆ
ಹಾಕಿದ್ದೀನಿ ಅಂತ ಅಂದರೆ ನಮ್ಮ ಭಾವ ನಮ್ಮ ಅಕ್ಕ ಹಿಂಗೆ ಇರೋದು. ಸೊ ನಮ್ಮ ಭಾವ ಹಿಂಗೆ ನಮ್ಮ ಅಕ್ಕನ ಕಾಲು ಎಳಿತಾನೇ ಇರ್ತಾರೆ, ಅದಕ್ಕೋಸ್ಕರ ಹಾಕ್ತೆ. ಹಾಗೆ ನಿಮ್ಗೆ ಈ ಥರ ರಾ ವೀಡಿಯೋಸೇ ಇರಲಿ, ನೀವು ವಾಯ್ಸ್ ಓವರ್ ಜಾಸ್ತಿ ಕೊಡಬೇಡಿ ಅಂತ ಅಂದರೆ ನಾನು ಖಂಡಿತ ಹಿಂಗೆ ಶೇರ್ ಮಾಡ್ತೀನಿ ಆಯಿತಾ. ತುಂಬಾ ಫನ್ನಿಯಾಗಿರುತ್ತೆ, ತುಂಬ ನಗು ಕೂಡ ಬರ್ತಾ ಇರುತ್ತೆ, ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾರೆ, ಅಷ್ಟು ಕಾಲು ಎಳ್ಕೊಂಡು ಮಾತಾಡ್ತಿರ್ತಾರೆ. ಸೊ ನಿಮಗೆ ಅಷ್ಟು ಇಷ್ಟ ಆಗಲ್ವೇನೋ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದು ಸಲ ಲೈಕ್ ಮಾಡ್ತೀರಾ, ಕೆಲವೊಂದು ಸಲ ಲೈಕ್ ಮಾಡಲ್ಲ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಮಾಡ್ತಾಯಿದ್ದೀನಿ. ಹಾಗೆ ರಾಯರ ಮಠದಲ್ಲಿ ಸಾಂಗ್ ಪ್ಲೇ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಮಾಡಿದ್ದು. ಸೊ ಇವಾಗ ಬ್ಯಾಕ್ ಟು ಊರು. ಸೊ ರೋಡಂತೂ ತುಂಬ ಚೆನ್ನಾಗಿತ್ತು. ಕೆಲವ್ರು ಹೇಳ್ತಾಯಿದ್ರು ನಾವು ಹೋಗೋದಕ್ಕೂ ಮುಂಚೆ ತುಂಬಾ ಕೆಟ್ಟೋಗ್ಬಿಟ್ಟಿದೆ ರೋಡು, ಸೊ ನಾವು ಬೇರೆ ಕಾರಲ್ಲಿ ಹೋಗಿದ್ವಿ, ಆ ಕಾರಲ್ಲೇ ನಮ್ಗೆ ಹೋಗೋಕ್ಕಾಗಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಮಗೆ ಯಾವುದೇ ಥರದ ಒಂದು ಚೂರು ತೊಂದರೆ ಆಗದೆ ನಾವು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ರೋಡು ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಮಲ್ಕೊಂಡಿದ್ಲು. ಸೊ ಭಕ್ತಿಯಿಂದ ಹೋಗಿ ಬನ್ನಿ, ನಿಜ ಏನೂ ಅನಿಸಲ್ಲ ನಿಮಗೆ, ಆಯಾಸನೂ ಆಗಲ್ಲ, ಸುಸ್ತು ಆಗಲ್ಲ, ಏನೂ ಆಗಲ್ಲ. ನೀವು ಖುಷಿಯಾಗೆ ಹೋಗಿ ಬನ್ನಿ ಆಯಿತಾ. ಅದನ್ನು ಬಿಟ್ಟು ರೋಡ್ ಹಂಗಿದೆ, ರೋಡ್ ಹಿಂಗಿದೆ ಅಂತ ಅಂದ್ಕೊಂಡು ನೀವು ಹೋಗ್ತಾ ಇದ್ದೀರ ಅಂದರೆ ಖಂಡಿತ ನಿಮಗೆ ರೋಡು ರಿಸ್ಕ್ ಅಂತಲೇ ಅನಿಸುತ್ತೆ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು, ಅನುಭವ ನನಗೆ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸಲ ನಾನು ಎಲ್ಲೇ ಹೋಗ್ಬೇಕಾದ್ರೂ ಅಯ್ಯೋ ನಂಗೆ ತಲೆನೋವು ಬರುತ್ತೆ, ನಂಗೆ ಮೈಗ್ರೇನು, ಹಾಗೆ ಹಿಂಗೆ ಅಂತಲೇ ಹೇಳ್ಕೊಂಡು ಹೋಗ್ತಾ ಇದ್ದೆ ನಾನು. ಬಟ್ ಈ ಸಲ ಆಗಿದ್ದಾಗಲಿ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ಸೊ ಆರಾಮಾಗಿ ಹೋಗ್ಬರೋಣ ಅಂತ ನನ್ನ ಮನಸ್ಸಲ್ಲಿ ನಾನೇ ಅಂದ್ಕೊಂಡೆ. ಸೊ ಅಂದ್ಕೊಂಡಾಗೆ ನಾನು ಹೋಗಿ ಬಂದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾವು ರಿಟರ್ನ್ ಬರ್ತಾ ಬಳ್ಳಾರಿಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಡಿಸ್ಟ್ರಿಕ್ಟ್ 34 ಅನ್ನೋ ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಕಾಣಿಸ್ತು. ಸೊ ಚೆಕ್ ಮಾಡಿದ್ವಿ, ನಾವು ಚೆಕ್ ಮಾಡಿದಾಗ ಇದೇ ಎಂಟ್ರಿ ನಮಗೆ ಸಿಕ್ತು. ನಮಗೆ ಬೇರೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಅದಕ್ಕೋಸ್ಕರ ಇಲ್ಲೇ ತಿಂದ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಫುಡ್ನ ಟ್ರೈ ಮಾಡಿದ್ವಿ. ಇನ್ನು ನಮಗೆ ಒಳಗಡೆ ಹೋಗ್ತಾನೂ ತುಂಬ ಇತ್ತು, ನಾವು ರಿಟರ್ನ್ ಬರ್ತಾನೂ ತಿನ್ಕೊಂಡು ಬಂದಿದ್ವಲ್ಲ. ಸೊ ನಾವು ರಿಟರ್ನ್ ಅಂದರೆ ಲೈಕ್ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ನಾವು ತಿಂದಿದ್ವಿ, ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲ ಯಾರಾದರೂ ನೀವು ಬಳ್ಳಾರಿಗೆ ಹೋಗೋರು ಬರೋರು ಇದ್ದರೆ, ಇಲ್ಲ ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ಬರ್ತಾಯಿದ್ರೆ ಒಂದ್ಸಲ ಟ್ರೈ ಮಾಡಿ. ಪ್ಯೂರ್ ವೆಜಿಟೇರಿಯನ್, ಇಲ್ಲಿ ಬೇಬಿಕಾರ್ನ್ ಮಂಚೂರಿ ಹಾಗೆ ಫ್ರೈಡ್ ರೈಸು ಮತ್ತು ನಾವು ರೋಟಿ ಪನ್ನೀರ್ ಕಡೆ ಎಲ್ಲನೂ ಟೇಸ್ಟ್ ಮಾಡಿದ್ವಿ, ಎಲ್ಲನೂ ತುಂಬ ಚೆನ್ನಾಗಿತ್ತು. ಕರ್ಡ್ ರೈಸು ಆವ್ರೇಜ್ ಆಗಿತ್ತು ಆಯಿತಾ. ನಮಗೆ ತುಂಬ ಹಸಿವಾಗಿದ್ದರಿಂದ ನಾವು ನೆಕ್ಸ್ಟು ಹೋಟೆಲ್ನ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಂಟ್ರಿಲೇ ನಾವು ಊಟ ಮಾಡ್ಕೊಂಡ್ವಿ. ಸೊ ಒಂದ್ಸಲ ಯಾರಾದರೂ ಬಳ್ಳಾರಿಲಿ ನಮಗೆ ಎಂಟ್ರಿ ಆಗಿದ ತಕ್ಷಣ ಈ ಒಂದು ಹೋಟೆಲ್ ಸಿಗುತ್ತೆ, ಅಂದರೆ ಮಂತ್ರಾಲಯದಿಂದ ಬರ್ತಾ ಆದೋನಿ ರೋಡ್ ಅನಿಸುತ್ತೆ. ಸೊ ನಿಮ್ಗೆ ಅಲ್ಲಿ ಸಿಗುತ್ತೆ ಡಿಸ್ಟ್ರಿಕ್ಟ್ 34 ಅನ್ನೋ ಹೋಟೆಲು. ಅದೇ ನೀವು ಇನ್ನೂ ಕೆಳಗೂ ಹಾಕಕ್ಕೆ ಬರಲ್ಲಲ್ಲ, ಅಷ್ಟೇ ಹಾಕಬೇಕು. ದೇವ್ರದ್ದು ಎತ್ಕೊಂಡ್ರು ಅಂತ ಹೇಳ್ತಾ ಇರೋದು ಅವಳು. ಇಲ್ಲಿ ನೋಡಿ, ಇಲ್ಲಿ ಪುಟ್ಟ ಅಲ್ಲಿ ಇಡ್ಬೇಕು ತಾನೇ ಜೇಜಿನ. ನಮಸ್ತೆ ಮಾಡಿ, ನಮಸ್ತೆ ಮಾಡ್ತೀನಿ, ನಮಸ್ತೆ ಮಾಡಮ್ಮ. ಅವಳಿಗೆ ಬೇಕಂತೆ ತಗೊಂಡಿರೋದಕ್ಕೆ ಹೇಳ್ತಾ ಇರೋದು ಅವಳು. ಜಾಡಿಯಲ್ಲಿ ಚಿನ್ನಮ್ಮ ಅಳಬಾರ್ದು, ಮೈ ಬಿಸಿ. ನನ್ನ ಮಗಳು ಏನೋ ಕೇಳ್ತಾ ಇದ್ದಾಳೆ ಅಂದರೆ, ರಾಯರು ಫೋಟೋನ ನಾನು ಸೋಫಾ ಮೇಲೆ ಇಟ್ಟಿದ್ದೆ, ಏನೋ ದೇವ್ರ ಮನೆಗೆ ಹಾಕೋದಕ್ಕೆ ಮುಂಚೆನೇ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ನಾನು ಇಟ್ಟಿದ್ದೆ, ಅದಕ್ಕೆ ಅಳ್ತಾ ಇದ್ದಾಳೆ ತೊಗೊಂಬಿಟ್ರು ಅಂತ ಹೇಳಿಬಿಟ್ಟು. ಸೊ ಹಾಗೆ ರಾಯರಿಗೆ ಕೂಡ ಇವಾಗ ಗಂಧ ಎಲ್ಲ ಹಚ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಸೊ ಎಷ್ಟು ಒಂಥರ ಖುಷಿ ಆಗ್ತಾಯಿದ್ದೆ ಗೊತ್ತಾ ನನಗಂತೂ. ಪೂಜೆ ಮಾಡಬೇಕಂದ್ರೆ ಇವಾಗ ಏನೋ ಒಂದು ಖುಷಿ ನನಗೆ. ಡೈಲಿ ದೇವ್ರ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿರ್ತೀನಿ, ಆ್ಯಕ್ಚುಲಿ ಡೈಲಿ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಇವಾಗ ರಾಯರು ಬಂದಾಗಿಂದ ಇನ್ನೂ ಒಂದು ಎನರ್ಜಿ ನನಗೆ, ಇನ್ನೂ ಚೆನ್ನಾಗಿ ಪೂಜೆ ಮಾಡಬೇಕು ಅನ್ನೋದು ಏನೋ ಒಂಥರ ಖುಷಿ ನನಗೆ. ಹಾಗೆ ರಾಯರು ಮನೆಗೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅಂತ ಹೇಳಿ ನಾನು ಸ್ವೀಟ್ನ ಮಾಡಿದ್ದೆ. ಮನೇಲಿ ಏನೋ ಒಂಥರ ಹಬ್ಬದ ವಾತಾವರಣ ಅನ್ನಿಸ್ತು, ಅದಕ್ಕಾಗಿ ನಾನು ಸ್ವೀಟ್ನ ಮಾಡಿದ್ದೆ ರಾಯರು ಬಂದಿರೋದ್ರಿಂದ ಮನೆಗೆ. ಸೊ ನೀವು ಮಂತ್ರಾಕ್ಷತೆ ತೊಗೊಂಬಂದಿರ್ತೀರಲ್ವ, ಅಕ್ಷತೆನ ದಯವಿಟ್ಟು ಯಾರು ಕೂಡ ವೇಸ್ಟ್ನ ಮಾಡಬೇಡಿ. ಅದನ್ನು ನೀವು ಏನು ಅನ್ನ ಮಾಡ್ತೀರಲ್ವ ಡೈಲಿ, ನಿಮ್ಮ ಮನೇಲಿ ಅಕ್ಕಿ ಇರುತ್ತಲ್ವ ಬಾಕ್ಸು, ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಪೂಜೆ ಮಾಡ್ಬೇಕಾದ್ರೆ ಕೂಡ ಹಾಗೆ ಎತ್ತಿಟ್ಕೊಂಡಿರಿ, ತುಂಬ ಒಳ್ಳೆಯದಾಗತ್ತೆ. ಕೆಲವರು ಇದನ್ನು ತಲೆ ಮೇಲೆ ಹಾಕ್ಕೊಂಡೆಲ್ಲ ಹಾಗೆ ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನನ್ನ ಮನಸ್ಸಿಗೆ ಹತ್ರವಾಗಿರೋ ಅಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆಯಿತಾ. ಸೊ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ.